10 ವರ್ಷ ವಿಶೇಷ ಏನು ಅಂದರೆ ಇಲ್ಲಿ ಎಲ್ಲ ವರ್ಷದಂತೆ ಈ ವರ್ಷನೂ ಗ್ಯಾರ್ವಿನ್ ಶರೀಫ್ ಎಲ್ಲ ವರ್ಷದಂತೆ ಈ ವರ್ಷನೂ ಭಾರಿ ಪಬ್ಲಿಕ್ ಭಾರಿ ಜನ ಬಂದಿದ್ದಾರೆ ಇಲ್ಲಿ. ಇಲ್ಲಿ ನಮ್ದು ಏನಂದ್ರೆ ಇಲ್ಲಿ ನಾವು ಏನು ನಮ್ಮ ಮನಸ್ಸಲ್ಲಿ ಇರುತ್ತೆ ಇದು ಹಾಸನ ಡಿಸ್ಟಿಕ್ ಹಸಿಗೆರೆ ತಾಲೂಕು ಜಾಗೂರ್ ಹೋಬಳಿ ಇಂದ ಅಲ್ಹಾಜ್ ಕಲಂದರ್ ಶಾ ಪೀರ್ ವಲಿಯಲ್ಲ ದರ್ಬಾರ್ ಇದೆ. ಜಾತಿ ಭೇದಿ ಇಲ್ಲದಂಥ ಈ ಪವಾಡ ಇದು ಅಂದರೆ ಇದು 3 ದಿನ ಕಾರ್ಯವೇರಿ ನಡೀತಿದೆ ಜಾಗೂರಲ್ಲಿ. ಯಾರು ಬಂದ್ರಿ ಏನಿರಲಿ ಹೋಗಲಿ ಅವ್ರದ್ದು ಬಾಯಿ ದೊಡ್ಡ ಒಂದು ಆ ಕಲಂದರ್ ಶಾ ಪೀರ್ ವಲಿಯದ್ದು ಒಂದು ಶಕ್ತಿ ಇದೆ. ಆ ಶಕ್ತಿಯಿಂದ ನಾವು ಇದು ಮಾಡ್ತಾಯಿದ್ದೀವಿ. ಆದ್ದರಿಂದ ಯಾವುದು ಭೇದಿ ಇಲ್ಲದಂಥ 3 ದಿನ ಕಂಟಿನ್ಯೂ ಡಾಕ್ಟ್ರು ಮತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲ ಕೂಡ ಸಪೋರ್ಟ್ ಮಾಡಿದ್ದಾರೆ. 3 ಜನ ಸಪೋರ್ಟ್ ಮಾಡ್ಯಾರ ನಮ್ಮನ್ನು. ಏನು ಗಲಾಟೆ ಇಲ್ಲದಂಗೆ ಕೆಲಸ ನಡೀತಿದೆ. ಯಾವಾಗಲೂ ಅಂದರೆ ಕೆಲಸ ನಡೀತಿದೆ. ಊಟದ ಬಗ್ಗೆನೇ ಆಗಲಿ, ಹಾಲಿನ ಬಗ್ಗೆ ಆಗಲಿ, ಮಕ್ಕಳ ಬಗ್ಗೆ ಆಗಲಿ ನಡೀತಿದೆ. ಅವ್ರದ್ದು ಒಂದು ಇದು ಶಕ್ತಿ ಅಲ್ಹಾಜ್ ಕಲಂದರ್ ಶಾ ಪೀರ್ ಅವರು ಶಕ್ತಿ ಮಾಡಿದ್ದಾರೆ. ಆ ಶಕ್ತಿನ ನಾವು ನಡೀತಾ ಇದ್ದೀವಿ. ಆ ಶಕ್ತಿ ನಮಗೆ ಗೊತ್ತಿಲ್ಲ. ಆ ಶಕ್ತಿ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ ಶಕ್ತಿ ನಮಗೆ ಗೊತ್ತಿಲ್ಲ. ಎಲ್ಲಿಂದ ಬಂದು ಅವ್ರು ಬಂದು ಕೆಲಸ ಮಾಡ್ತಾರೆ. ಫ್ರೀಯಾಗಿ ಕೆಲಸ ಮಾಡೋದಿಲ್ಲಿ, ಸಂಬಳ ಇಲ್ಲ, ಏನೂ ಇಲ್ಲ, ಒಳ್ಳೆಯದಿಂದ ಕೆಲಸ ಮಾಡ್ತಿದ್ದಾರೆ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರ್ಕಾತು. ನಮಸ್ಕಾರ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ. ನಾನು ಬೆಂಗಳೂರು ವಿಜಯನಗರದಲ್ಲಿ ವಾಸವಾಗಿರ್ತೀನಿ. ನಾನು ಜೋಗಲಿಗೆ 35 ವರ್ಷದಿಂದ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಇಲ್ಲಿ ನಮ್ಮದು ಏನಂದರೆ ಇಲ್ಲಿ ನಾವು ಏನು ನಮ್ಮ ಮನಸ್ಸಲ್ಲಿ ಇರುತ್ತೆ ಇನ್ನೊಬ್ರಿಗೆ ಕೇಳೋದು ಬೇಕಾಗಿಲ್ಲ. ನಮಗೆ ನಮ್ಮ ಗುರೂಜಿಗಳು ಅದು ರಿಸಲ್ಟ್ ಕೊಡ್ತಾರೆ. ತುಂಬ ಒಳ್ಳೆಯದು. ನಾವು ಇಲ್ಲಿ ಪವಾಡ ಇದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳೋದೇ ಇಲ್ಲ. ತಾನಾಗೆ ನಮ್ಮ ಮನಸ್ಸಲ್ಲಿ ಏನು ಆನ್ಸರ್ ಇರುತ್ತೆ ಅದಕ್ಕೆ ಅವರೇ ತಕ್ಷಣ ಅದಕ್ಕೆ ರಿಸಲ್ಟ್ ಕೊಡ್ತಾ ಇದ್ದಾರೆ. ನಿಮಗೆ ಆ ಥರ ಏನೋ ದೇವರು ನಿಮಗೆ ಏನೋ ಒಂದು ಸಮಸ್ಯೆ ಇದ್ದರೆ ಒಂದು ವಿಸಿಟ್ ಮಾಡಿ. ನಿಮಗೆ ದೇವರು ಅದು ನಿಮಗೆ ಅನುಕೂಲ ಆಗುತ್ತೆ. ಅದು ಬಿಡುತ್ತಾ ನಿಮ್ಗೆ ಸಂಬಂಧಪಟ್ಟಿರೋದು. ಬಟ್ ಇಲ್ಲಿ ಸಾವಿರಾರು ಜನಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ತುಂಬ ಅಲ್ಲಿ ನ್ಯೂಸಲ್ಲಿ ಪಬ್ಲಿಸಿಟಿ ಅದು ಇದು ಏನು ಕೊಡೋಲ್ಲ. ತಾನಾಗ್ತಾನೆ ಜನ ಸೇರ್ತಾರೆ. ಜನ 3 ದಿವಸ ಇಲ್ಲಿ ಊಟ ವ್ಯವಸ್ಥೆ ಇರೋದಕ್ಕೆ ಪ್ರತಿಯೊಂದಿದೆ. ಆರಾಮಾಗಿ ಬರ್ತಾರೆ, ಆರಾಮಾಗಿ ಹೋಗ್ತಾರೆ. ಏನೂ ತೊಂದರೆ ಇಲ್ಲ. ಊರಿಂದನೂ ಜನಗಳು ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿ ಈ ಕಾರ್ಯಕ್ರಮಗಳು ನಡೆಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ನಾದಿರ್ ಅಂತ. ನಮ್ಮೂರು ಜವಗಲ್, ನಮ್ಮ ಹಾಸನ ಡಿಸ್ಟಿಕ್ ಮತ್ತು ಅರಸೀಕೆರೆ ತಾಲೂಕು ಜವಗಲ್ ಗ್ರಾಮ ಇದು. ಇಲ್ಲಿನ ವಿಶೇಷ ಏನಂದರೆ ಇಲ್ಲಿ ಪ್ರತಿ ವರ್ಷ ಗ್ಯಾರ್ವಿನ್ ಶರೀಫ್ ಮಾಡ್ತಾರೆ ನಮ್ಮ ಗುರುಗಳು. ಮತ್ತು ಪ್ರತಿ ವರ್ಷ ಥರ ಈ ವರ್ಷವೂ ಫುಲ್ ಜನ ಬಂದಿದ್ದಾರೆ. ಶಾಲೆಗಳಿಗೆಲ್ಲ ರಜಾ ಇದ್ದವರಿಂದ ಜನ ಪ್ರತಿ ವರ್ಷ ಯಾವ ಥರ ಬರ್ತಾರೆ ಮತ್ತು ಇನ್ನೂ ಜಾಸ್ತಿ ಜನ ಬಂದಿದ್ದಾರೆ. ಮಳೆ ವ್ಯವಸ್ಥೆ ಎಲ್ಲ ಇದೆ. ಆದ್ರೂ ಎಲ್ಲರಿಗೂ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಏನು ಭೇದ ಭಾವ ಇಲ್ಲ ಸರ್. ಆರಾಮಾಗಿ ಎಲ್ಲರೂ ನಮ್ಮ ಜವಗಲಿಗೆ ಬರ್ಬೋದು, ಬಂದು ಆರಾಮಾಗಿರ್ಬೋದು. ಎಲ್ಲ ತರಹದ ಉಚಿತ ಸೇವೆ ನಮ್ಮ ಜವಗಲ್ನಲ್ಲಿ ಇದೆ ಸರ್. ಆದರೆ ಎಲ್ಲರೂ ಆರಾಮಾಗಿರ್ಬೋದು, ಸ್ಟೇ ಆಗ್ಬೋದು. ಎಲ್ಲ ಬೌಂಡ್ರಿ ಒಳಗಡೆನೆ. ಇದು ನಮ್ಮ ಜವಗಲ್ ದರ್ಗಾ. ಇಲ್ಲಿ ಸ್ವಯಂ ಟ್ರಸ್ಟ್ ಗುರೂಜಿ ಮಾಡಿರುವ ಟ್ರಸ್ಟ್ ಅವರೇ ನಡೆಸ್ತಾ ಇರೋದು, ಯಾರು ಬೇರೆಯವರಲ್ಲ. ಮತ್ತು ಎಲ್ಲರೂ ಆರಾಮಾಗಿ ಬರ್ಬೋದು. ಭಾರಿ ಜನ ಕೇಳ್ತಾರೆ ಸರ್ ನಮ್ಮನ್ನ, ನಿಮ್ಮ ಜವಗಲಲ್ಲಿ ಏನು ವಿಶೇಷ ಅಂತ. ಸರ್ ಆ್ಯಕ್ಚುಲಿ ಏನಾದರೆ ನಾವಿಲ್ಲಿಂದ ವಿಶೇಷ ಯಾರಿಗೂ ಹೇಳಿಲ್ಲ. ಯಾರ್ಯಾರು ಅರ್ಕೆ ಮಾಡ್ಕೊಂಡಿರ್ತಾರೆ ಸರ್, ಅವರು ಸ್ವಂತ ಅವ್ರು ಬಂದು ಅವ್ರ ಬಾಯಿಂದ ಅವರೇ ಹೇಳ್ತಾರೆ ಸರ್ ನಮ್ಮ ಕೆಲಸ ಆಗಿದೆ ಅಂತ. ಆದರೆ ಯಾರಿಗೂ ನಾವು ಇಲ್ಲಿಂದ ಇದು ಮಾಡ್ಕೊಳ್ಳಲ್ಲ. ಏನಂದರೆ ಇಲ್ಲಿ ನಮ್ಮೂರಲ್ಲಿ ಈ ಥರ ಆಗುತ್ತೆ, ಆ ಥರ ಆಗುತ್ತೆ ಅಂತ ಇಲ್ಲ. ನಿಮಗೆ ಬರ್ರಿ ಜವಗಲಿಗೆ, ಆರಾಮಾಗಿರಿ. ಆರಾಮಾಗಿ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಉಚಿತ ಸೇವೆ ಇರುತ್ತೆ ನಮ್ಮ ಜವಗಲಲ್ಲಿ. ಆರಾಮಾಗಿ ಒಂದ್ಸತಿ ಬಂದು ವಿಸಿಟ್ ಮಾಡಿ. ನಾವು ಕಂಪ್ನಿಯಿಂದ ಬಂದಿದ್ದೀವಿ. ಸುಮಾರು 30 ವರ್ಷದಿಂದ ನಮ್ಮ ಅಣ್ಣನವರು ಬರ್ತಾ ಇದ್ದಾರೆ ಇಲ್ಲಿ. ಬಾಬಾ ಅವರ ತುಂಬ ಇದು ಇದೆ. ಅವರ ಒಂದು ಆಶೀರ್ವಾದದಿಂದ ನಾವು ಇವತ್ತುವರೆಗೂ 16 ವರ್ಷ 30 ವರ್ಷದಿಂದ ಅಲ್ಲೇ ಕಂಟಿನ್ಯೂ ಬರ್ತಾ ಇದ್ದೀವಿ. ಇವತ್ತು ಮೇನ್ ಮುಖ್ಯವಾಗಿ 3 ದಿನ ಇಲ್ಲಿ ಉಳಿಸಿರುತ್ತೆ ಗ್ಯಾರೇಜ್ ಅಂತ. ಇವತ್ತು ರಾತ್ರಿ ಚಿರಾಗಿರುತ್ತೆ, ಗ್ಯಾರೇಜ್ ಚಿರಾಗು. ನಾಳೆ ಮೇನ್ ಬಂದು
ಸಂದಲ್ ಕಾರ್ಯಕ್ರಮ ಇರುತ್ತೆ, ನಾಡದ ಜಾರತ್ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಭಕ್ತಾದಿಗಳು ಇಲ್ಲೆಲ್ಲ ಆಶೀರ್ವಾದ ತೊಗೊಳೋ ಸಲುವಾಗಿ ಇಲ್ಲೆಲ್ಲ ಬರ್ತಾ ಇರುತ್ತೆ. ಅವರಿಂದ 3 ಹೊತ್ತು ಕೂಡ ಊಟ ಇರುತ್ತೆ. 3 ಹೊತ್ತು ಕೂಡ ಊಟ, ಅವ್ರದ್ದು ಪ್ರಸಾದ ನಮಗೆ ಕಂಟಿನ್ಯೂ ಆಗಿ ಪ್ರಸಾದ ಅವ್ರದ್ದು ಆಶೀರ್ವಾದದಿಂದ ಸಿಗ್ತಾ ಇರುತ್ತೆ. ನನ್ನ ಹೆಸರು ಮೊಹಮ್ಮದ್ ಹಫಿ. ನಾನು ದಾವಣಗೆರೆಯಿಂದ ಬಂದಿರೋದು. ಇಲ್ಲಿ ಬಾಬಾ ಅವ್ರದ್ದು ಭಾಳ ಪವಾಡ ಇದೆ. ಇಲ್ಲಿ ಈ ವರ್ಷಲ್ಲೇ 3 ಹೊತ್ತು ಊಟ ಅಂತೇನಲ್ಲ, ಬುಡದಿಂದಾಗೂ ಭಕ್ತಾದಿಗಳಿಗೆ ಊಟ ಇರುತ್ತೆ. ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಯಾವಾಗ ಬಂದ್ರೂ ಊಟ ಅವರಿಗೆ. ಹಿಂದೂ ಮುಸ್ಲಿಮ್ ಎಲ್ಲ ಬಾಂಧವರಿಗೂ ಇಲ್ಲಿ ಊಟದ ವ್ಯವಸ್ಥೆ ಐತೆ. ಆಮೇಲೆ ಇಲ್ಲಿ ಬರ್ತಾರೆ, ಇಲ್ಲಿ ಅವರು ಆಶೀರ್ವಾದನ ತೊಗೊಂಡು ಪಡಿತಾ ಇರ್ತಾರೆ ಬಾಬಾ ಅವ್ರಿಗೆ. ಸಾವಿರಾರು ಜನ ಬರ್ತಾನೆ ಇರ್ತಾರೆ, ಇಲ್ಲಿ ಕಂಟಿನ್ಯೂ ಸಾವಿರಾರು ಜನ ಬರ್ತಾನೆ ಇರ್ತಾರೆ. ಇವತ್ತು ಉರುಸಿನ ದಿವಸ ಕನಿಷ್ಠ ಅಂದ್ರೂ ಒಂದು 3 ಲಕ್ಷಕ್ಕಿಂತ ಅಧಿಕ 30-35 ಸಾವಿರ ಜನ ಅಂತೂ ಸೇರಿರ್ತಾರೆ ಇಲ್ಲಿ.